ನಿರ್ಮಿಸೋಣ ಲಂಚಮುಕ್ತ ಕರ್ನಾಟಕ, ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಜಯವಾಗಲಿ, ಕರ್ನಾಟಕ ರಾಷ್ಟ್ರ ಪಕ್ಷದ ಎಲ್ಲ ಸೈನಿಕರಿಗೆ ಜಯವಾಗಲಿ, ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ಎಸ್ಸಿ ಘಟಕಕ್ಕೆ ಜಯವಾಗಲಿ, ಕಾಂಗ್ರೆಸ್ ಪಕ್ಷದ ರಾಯಚೂರು ಸಮಿತಿಗೆ ಜಯವಾಗಲಿ. ಸರ್ ಇನ್ನೊಂದು ಘೋಷಣೆ ಹಾಕಿರಿ, ಘೋಷಣೆ ಹಾಕಿರಿ. ಜಯವಾಗಲಿ. ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ. ಪವಿತ್ರ ರಾಜಕಾರಣಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ. ಬೆಂಬಲಿಸಿ ವೋಟ್ ಮಾಡಿ, ದುರಾಯ್ಕೆ ಮಾಡಿ, ಸಪೋರ್ಟ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. KRS ಪಾರ್ಟಿಗೆ ಜಯವಾಗಲಿ. ಬೆಂಬಲಿಸಿ KRS ಬೆಂಬಲಿಸಿ. ಕೃಷ್ಣ ರೆಡ್ಡಿ ಅವರಿಗೆ ಜಯವಾಗಲಿ. ನಾವು ಇವತ್ತು ರಾಯಚೂರಿನ ಅಂಬೇಡ್ಕರ್ ಅವರ ಸಂವಿಧಾನ, ಅಂಬೇಡ್ಕರ್ ಅವರು ಹಿಂದೆ ಪುತ್ಥಳಿಯಲ್ಲಿ ಇತ್ತು, ಆದರೆ ಈಗ ಹೊಸದಾಗಿ ನಿರ್ಮಾಣ ಮಾಡ್ತೀವಿ, ಹೊಸ ಪುತ್ಥಳಿಯನ್ನು ನಿರ್ಮಿಸ್ತೀವಿ ಅನ್ನೋ ಕಾರಣಕ್ಕೆ ಪುತ್ಥಳಿ ಇಲ್ಲ. ಆ ಕಾರಣದಿಂದಾಗಿ ಈಗ ಇಲ್ಲಿ ಏನು ನಾವು ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ದೀವಿ, ನಾವು ಸಮಾಜಕ್ಕೆ ವ್ಯವಸ್ಥೆ ಕಟ್ಟೋದಕ್ಕೆ ಅಂಬೇಡ್ಕರ್ನ ಬಳಸ್ಕೊಂಡಿದ್ದೀವಿ. ಆದರೆ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಅವರು ಸಂವಿಧಾನದಲ್ಲೇ ಅಡಿನಲ್ಲೇ ಇದ್ದರೂ ಕೂಡ ನಾವು ಇವತ್ತು ರಾಜ್ಯದ ಯಾವ ವರ್ಗ ಇದೆ ಆ ಮಕ್ಕಳಿಗೆ ನೆಮ್ಮದಿಯ ಬದುಕನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿಯ ರಾಜ್ಯದ ರಾಜಕಾರಣ ವ್ಯವಸ್ಥೆ ಕುಂಠಿತವಾಗಿದೆ. ನಿಜವಾಗಲೂ ರಾಯಚೂರು ಜಿಲ್ಲೆಯಲ್ಲಿ ವ್ಯವಸ್ಥೆಯನ್ನು ಹಾಳುಗೆಡವಿರುವಂಥ ರಾಜಕಾರಣಿಗಳು ಮತ್ತು ವ್ಯವಸ್ಥೆಯ ಅವರ ಅಡಿಯಲ್ಲಿ ಕೆಲಸ ಮಾಡುವಂತಹ ಒಂದು ಕಾರ್ಯಾಂಗ ಇರ್ಬೋದು, ಅವರ ಎಲ್ಲ ವ್ಯವಸ್ಥೆ ಸ್ಥಳೀಯ ಆಡಳಿತ ಕೆಟ್ಟು ನಿಂತಿದೆ. ನಾವು ಇವತ್ತಿನ ಉದ್ದೇಶ ಏನು ಇಲ್ಲಿ ಬಂದಿರೋದು ಅಂದರೆ ಅಶ್ವಿನಿ ಇವತ್ತು ನಮ್ಮನ್ನೆಲ್ಲ ರಾಯಚೂರಿಗೆ ಕರೆತಂದಿರುವಂಥದ್ದು ಅಶ್ವಿನಿ ಎನ್ನುವಂಥ ಹೆಣ್ಣು ಮಗಳ ನೋವಿನ ಸಂಕಟದ ದುರ್ದೈವ ಏನು ನಮ್ಮ ದುರ್ಭಾಗ್ಯ ಅಂತ ಹೇಳ್ಕೋಬೇಕು, ಅದನ್ನು ಹೇಳಕ್ಕಾಗದೇ ಇರುವಂಥ ಸನ್ನಿವೇಶ ಇಲ್ಲಿ ಕಾಣ್ತಾ ಇದೆ. ಆ ಅಶ್ವಿನಿ ಎನ್ನುವಂತಹ ಹೆಣ್ಣು ಮಕ್ಕಳ ದುಃಖ ಆಗ್ತಾ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂತಂದರೆ ನಮ್ಮದೇ ಹೆಣ್ಣುಮಕ್ಕಳು ನಮ್ಮ ಮನೆಯಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾದಾಗ ನಾವು ಮಾತಾಡೋಕ್ಕಾಗುತ್ತಾ? ಅದೇ ಥರ ಈ ನಾಡಿನ ಹೆಣ್ಣು ಮಕ್ಕಳಿಗೆ ಈ ನೆಲದಲ್ಲಿ ಅನ್ಯಾಯ ಆಗಿದೆ. ಆ ಅನ್ಯಾಯನ ಯಾರು ಸರಿ ಮಾಡಬೇಕಾಗಿದೆ? ಇದನ್ನ ನಾವು ಕರ್ನಾಟಕದ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯದ ರಾಯಚೂರು ನಗರದಲ್ಲಿ ಕೇಳ್ತಾ ಇದೆ. ಅನ್ಯಾಯವನ್ನ ಸಹಿಸೋದಿಲ್ಲ. ಈ ರೀತಿಯ ವ್ಯವಸ್ಥೆ ಒಳಗಡೆ ನಾವು ಬದುಕು ಕಟ್ಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೋಮಸುಂದರ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷನ ನೆಲೆಯಲ್ಲಿ ಇವತ್ತು ರಾಜ್ಯದ ಜನತೆಗೆ ಹೇಳಿಕೊಂಡಿದ್ದೀವಿ. ಇದು ರಾಜ್ಯವನ್ನ ಆಳುವಂತಹ ನಾಯಕರು ತಾವು ಮಾಡಿಕೊಂಡಿರುವಂತಹ ಕೆಟ್ಟ ನೀಚ ವ್ಯವಸ್ಥೆಯ ಕಾರಣದಿಂದಾಗಿ ಇವತ್ತು ನಮ್ಮ ಹೆಣ್ಣುಮಕ್ಕಳು ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಕಾಗ್ತಾ ಇಲ್ಲ. ಇಲ್ಲಿ ಬದುಕಿ ಬಾಳಬೇಕಾಗಿ ಅರಳಬೇಕಾಗಿದ್ದಂತಹ ಹೂವು ಇವತ್ತು ಮುದುಡು ಆಗ್ತಾ ಇದೆ. ಆ ಮುದುಡು ಹೋಗುವಂತಹ ಸನ್ನಿವೇಶಕ್ಕೆ ಬಿಸಿಲು ಕಾರಣ ಅಲ್ಲ, ಇಲ್ಲಿಯ ವ್ಯವಸ್ಥೆ ಕಾರಣ. ಆ ವ್ಯವಸ್ಥೆ ಸರಿ ಹೋಗುವವರಿಗೆ ಇನ್ನೆಷ್ಟು ಹೂಗಳು ಹರಡೋದಕ್ಕಿಂತ ಮುಂಚೆ ಮುದುಡು ಹೋಗ್ತಾವೋ ಅನ್ನುವಂಥ ಕಾರಣಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲಾಧಿಕಾರಿಗಳಿಗೆ ಹಾಗೆ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಇಲ್ಲಿರುವಂತಹ ದೈತ್ಯ ಯಾರು ಈ ಹಿಂದೆ ಅಕ್ರಮ ವ್ಯವಸ್ಥೆ ಮಾಡೋದಕ್ಕೆ ನಿಂತಿದ್ದಾರೋ ಅವರ ವಿರುದ್ಧ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಇವತ್ತಿನ ಸಣ್ಣ ಹೋರಾಟ ಅಲ್ಲ, ಇದು ನಿರಂತರದ ಹೋರಾಟ. ನಾವು ಏನು ದಲಿತರು ಅಂತ ಹೇಳ್ಕೊಳ್ತೀವಿ, ಹೇಳ್ಕೊಳ್ತಾ ಇರುವಂಥದ್ದು ಯಾವ ರೀತಿ ದಲಿತರು ಅಂತ ನಾವು ಘೋಷಣೆ ಮಾಡಿಕೊಂಡು ನಾವು ದಲಿತ ದಮನಿತ ಅನ್ಕೊಳ್ತಾ ನಾವು ಭೂಮಿ ಒಳಗಡೆ ಸೇರ್ಕೊಳ್ತಾ ಇದ್ದೀವಿ. ಅದು ಎದ್ದು ಬರಬೇಕಾಗಿದೆ, ಭೂಮಿಯಿಂದ ಪುಟಿದೇಳಬೇಕಾಗಿದೆ. ದಯವಿಟ್ಟು ದಲಿತರು ಏನೆಲ್ಲ ನಾವು ಸಂಘಟನೆಗಳು ಹೇಳ್ತಾ ಇದ್ದೀವಿ, ದಯವಿಟ್ಟು ಯಾವುದೋ ಕಾರಣಕ್ಕೆ ಯಾರಿಗೋ ಒಬ್ಬರಿಗೆ ಗುಲಾಮರಾಗ್ಬಿಟ್ಟಿದ್ದೀವಿ. ದಯವಿಟ್ಟು ಅದನ್ನು ಬಿಡಿ. ದಲಿತ ಜನಾಂಗದ ಹೋರಾಟಗಳು ಆಗಬೇಕಾಗಿತ್ತು. ಇವತ್ತು ದಲಿತ ಜನಾಂಗ ಇವತ್ತು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂದರೆ ಇವತ್ತು ಯಾಕೆ ಬರ್ತಾ ಇಲ್ಲ? ಇವತ್ತು ರಾಯಚೂರಿನಲ್ಲಿ
ನಾನು ಕೇಳ್ತಾ ಇರುವಂಥದ್ದು. ಬಹಳಷ್ಟು ಜನ ಬಹಳ ಬೇಸರ ಇದೆ. ನಾನು ಮೈಸೂರಿನಿಂದ ಬಂದು ಇಲ್ಲಿ ಈ ಹೋರಾಟವನ್ನು ಯಾಕೆ ಹಮ್ಮಿಕೊಳ್ತಾ ಇದ್ದೀನಿ ಅಂದರೆ, ದಿನಗಳಲ್ಲಿ ನಾವು ಅಶ್ವಿನಿ ವಿರುದ್ಧ ಯಾವುದೇ ಸಂಘ ಸಂಸ್ಥೆಗಳು, ಹೆಣ್ಣುಮಕ್ಕಳ ಸಂಘ ಸಂಸ್ಥೆಗಳು, ಮಹಿಳಾ ಸಂಘ ಸಂಸ್ಥೆಗಳು ಬಹಳಷ್ಟು ರಾಯಚೂರಲ್ಲಿ ಇದ್ರೂ ಕೂಡ ಯಾಕೆ ಧ್ವನಿ ಆಗ್ತಾ ಇಲ್ಲ? ರಾಯಚೂರು ಜಿಲ್ಲೆಯಲ್ಲಿ ಯಾರ ಕಪಿಮುಷ್ಟಿಯಲ್ಲಿ ಇವರು ಹುದುಗೋಗಿದ್ದಾರೆ? ಇದನ್ನ ನಾವು ಕೇಳಬೇಕಾಗಿದೆ. ದಯಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ವಿಚಾರಗಳನ್ನು ಧ್ವನಿ ಎತ್ತುತ್ತದೆ. ನಾವು ಅವರಿಗೆ ಮನವಿಯನ್ನ, ಆಗ್ರಹ ಪತ್ರವನ್ನು ಕೊಡೋದಕ್ಕೆ ಹೊರಟಿದ್ದೀವಿ. ಇನ್ನು ಮುಂದಾದರೂ ರಾಜ್ಯದ ಜನತೆ ಇಂಥ ಕಡೆಗೆ, ರಾಯಚೂರು ಉತ್ತರ ಭಾಗದಲ್ಲಿದೆ, ಆ ಉತ್ತರ ಭಾಗವನ್ನು ನೋಡಿ, ಇಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡಿ, ಬಿಸಿಲು ಮಾತ್ರ ಸುಡ್ತಾ ಇಲ್ಲ, ಇಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳು ಮನುಷ್ಯನನ್ನ ಬೇಯಿಸ್ತಾ ಇದ್ದಾವೆ, ಸುಟ್ಟಾಗ್ತಾ ಇದ್ದಾವೆ. ದಯವಿಟ್ಟು ಉತ್ತರ ಭಾಗದ ರಾಯಚೂರಿನ ಜನಗಳನ್ನ ನೋಡಿ ಅಂತ ನಾನು ಇಡೀ ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಕೂತಿರುವಂತಹ ನಾಯಕರುಗಳಿಗೆ ನಾನು ಕೇಳ್ಕೊಳ್ತೀನಿ. ಬನ್ನಿ, ಇವತ್ತು ನಾವು ಈ ಹೋರಾಟವನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ, ಆಗ್ರಹ ಪತ್ರ ಕೊಡೋದ್ರ ಮೂಲಕ ಮುಂದುವರ್ಸೋಣ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಘೋಷಣೆ ಆಗಿತ್ತು. ಹೌದಲ್ಲ, ಅದ್ರ ಬಗ್ಗೆ ನಾಡಿನ ಉದುಡಿ ಹೋದ ಹೆಣ್ಣು ಮಗಳ ಬದುಕಿಗೆ ನ್ಯಾಯ ವ್ಯವಸ್ಥೆಯ ಕಾರಣ ಆಗಿದೆಯೋ ಆ ವ್ಯವಸ್ಥೆಗೆ ಧಿಕ್ಕಾರ, 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 ಧಿಕ್ಕಾರ. ಹೆಣ್ಣು ಮಗಳ ಭವಿಷ್ಯವನ್ನ ನಾಶ ಮಾಡಿದ ವ್ಯವಸ್ಥೆಗೆ ಧಿಕ್ಕಾರ, ಧಿಕ್ಕಾರ. ಆ ಹೆಣ್ಣು ಮಗಳಿಗೆ ನಮ್ಮ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವಳ ಏನು ವಿಚಾರಗಳು ಇದಾವೋ, ಬಾಡುವಂತಹ ಹೂವು ಇವತ್ತು ಬಾಡೋದಿದೆ. ಆ ಬಾಳ್ಬೇಕಾಗಿರುವಂತಹ ಹೂವನ್ನ ನಾವು ಬಾಡಿಸಿ ಕೂತಿದ್ದೀವಿ. ಆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರದಲ್ಲಿ ಅವರನ್ನ ಕರ್ಕೊಂಡು ನಾಡಿನಾದ್ಯಂತ ಅಶ್ವಿನಿಯ ವಿಚಾರ ಏನಿದೆ, ಯಾರು ಧ್ವನಿಯಾಗಿ ಇರಬೇಕಾಗಿತ್ತು ಅವರು ಧ್ವನಿ ಆಗ್ತಾ ಇಲ್ವಲ್ಲ ಅನ್ನುವಂಥ ವಿಚಾರವನ್ನ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ನಾಡಿನ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಅಶ್ವಿನಿಗೆ ಆಗಿರುವಂತಹ ಅನ್ಯಾಯವನ್ನ ಖಂಡಿಸೋಣ, ಅಶ್ವಿನಿಗೆ ಆಗಿರುವಂತಹ ಮೋಸವನ್ನ ಖಂಡಿಸೋಣ, ದೌರ್ಜನ್ಯವನ್ನ ಖಂಡಿಸೋಣ. ದಯವಿಟ್ಟು ನಮ್ಮ ನಾಯಕರಾಗಿರುವಂತಹ ವಯ ಗಣೇಶ್ ಅವರು ಎರಡು ಮಾತನ್ನ ಆಡಿ ಮಾತಿನ. ಓಕೆ, ಎಲ್ಲರಿಗೂ ನಮಸ್ತೆ. ಇವತ್ತು ನಾವೆಲ್ಲರೂ ಕೂಡ ರಾಯಚೂರಿನಲ್ಲಿ ರಣ ಬಿಸಿಲಿನ ರಾಯಚೂರಿನಲ್ಲಿ ಬಂದಿರುವಂಥದ್ದು. ಇದು ಈಗ ಬರೀ ಬಿಸಿಲಿಗಾಗಿ ಮಾತ್ರ ಏನು ಶ್ರೇಷ್ಠ ಆಗಿತ್ತು ಕರ್ನಾಟಕದಲ್ಲಿ, ಇವತ್ತು ದಲಿತರ ಮಾರಣ ಹೋಮ ಮಾಡಲಿಕ್ಕೂ ಕೂಡ ಇವತ್ತು ರಾಯಚೂರು ಜಿಲ್ಲೆ ಫೇಮಸ್ ಆಗ್ತಾ ಇರುವಂಥದ್ದು. ಇವತ್ತು ಭಾರತದಲ್ಲಿ ಒಂದು ಸಂವಿಧಾನವನ್ನು ನೀಡೋದ್ರ ಮೂಲಕ ದಲಿತರ ಉದ್ಧಾರಕ್ಕೋಸ್ಕರ ಬಹುದೊಡ್ಡ ಕೊಡುಗೆ ಕೊಟ್ಟಂತ ಮಹಾತ್ಮರು ಇಲ್ಲಿ ಹಿಂದೆ ಇರಬೇಕಾಗಿದ್ದು, ಇವತ್ತು ಅವ್ರನ್ನೇ ಇಲ್ಲದಂಗೆ ಮಾಡಿದ್ದಾರೆ ಅಂತಂದ್ರೆ, ಪುಣ್ಯಾತ್ಮರ ವಿಗ್ರಹ ಯಾವತ್ತು ಇದಾಯ್ತು ಗೊತ್ತಾ? ವಿಗ್ರಹ ಯಾವತ್ತು ತಂದ್ರು? 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. 2 ತಿಂಗಳಾದ್ರೂ ಕೂಡ ಇಲ್ಲಿರುವಂತ ಜಿಲ್ಲಾಧಿಕಾರಿ ಆಗ್ಲಿ, ಜನಪ್ರತಿನಿಧಿಗಳು 2 ತಿಂಗಳ ಅಂಬೇಡ್ಕರ್ ಅವರನ್ನ ಇಲ್ಲದಂಗೆ ಮಾಡ್ತಾ ಇದ್ದಾರಂದ್ರೆ, ಅದೇ 2 ತಿಂಗಳಲ್ಲಿ ಇಲ್ಲಿ ಒಂದು ಕೊಲೆ ಆಗ್ತದ. ಅಶ್ವಿನಿ ಅನ್ನುವಂಥದ್ದು ಸಿಲ್ವಾರ ತಾಲೂಕು ಒಕ್ರಾಣಿ ಗ್ರಾಮದ ಅಶ್ವಿನಿ ಒಬ್ಬ ದಲಿತ ಮಹಿಳೆ. ಆ ಹುಡುಗಿಯ ಭೀಕರವಾದಂತ ಗ್ಯಾಂಗ್ ರೇಪ್ ಆಗ್ತದ. ಅದಾದ ನಂತರ ಹತ್ಯೆ ಮಾಡ್ತಾರ. ಅದಕ್ಕಿಂತ ಒಂದು ದಿನ ಮುಂಚೆ ಲಿಂಗ್ಸೂಗೂರ್ನಲ್ಲಿ ಅಮ್ಮಣ್ಣಿ ಅಂತಂದು ಅವ್ರ ಮೇಲೆ ಕ್ರೂರವಾದಂತ ರೇಪ್ ಆಗ್ತದ. ಆಮೇಲೆ ಅವ್ರನ್ನ ಕೂಡ ಕೊಲೆ ಮಾಡ್ತಾರ. ಅದು ಕೂಡ ಆ ಹೆಣ್ಮಗಳು ಕೂಡ ಒಬ್ಬ ಎಸ್ಸಿ, ಅಶ್ವಿನಿ ಕೂಡ ಒಬ್ಬ ಎಸ್ಸಿ. ಅದಕ್ಕಿಂತ ಸುಮಾರು ಒಂದು 2 ತಿಂಗಳ ಹಿಂದ್ಗಡೆ ಹೋದ್ನಪ್ಪ ಅಂತಂದ್ರೆ ಯಾವುದೋ ದೇವದುರ್ಗ, ಆ ದೇವದುರ್ಗದಲ್ಲಿ ಒಬ್ಬ ಓಮಾನಂದ ಅವ್ರದ್ದು ಕೊಲೆ ಆಗ್ತದ. ಅವರು ಕೂಡ ಯಾರಂದ್ರೆ ಮತ್ತೆ ಅವರು ಕೂಡ ಒಂದ್ ಸೆಕೆಂಡ್ ಎಸ್ಸಿನೇ. ಇಲ್ಲಿ ದಲಿತರ ಹತ್ಯೆ ಮಾಡೋದಕ್ಕೋಸ್ಕರ ಪ್ಲಾನ್ ಮಾಡಿ ಇಲ್ಲಿ ಅಂಬೇಡ್ಕರ್ ಅವರಿಗೆ ಕಾಣ್ಲಾರ್ದಂಗೆ ಮಾಡ್ಬೇಕಂತ ಒಂದು ಏನಾದ್ರು ಪ್ಲಾನ್ಗಳು ಇಟ್ಕೊಂಡು ದಲಿತರ ಹತ್ಯೆ ಸರಣಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲ ಅಂತ ಅನ್ನೋಂಥದ್ದು ಇಲ್ಲಿರುವಂತ ವ್ಯವಸ್ಥೆ ನೋಡ್ಬೇಕಾಗಿದೆ. ಇವತ್ತು ನಾಡಿನಲ್ಲಿರುವಂತಹ ಜನಗಳು ಇದನ್ನ ಗಮನಿಸಬೇಕಾಗ್ತಾ ಇದೆ. ಯಾಕೆ ದಲಿತರ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾ ಇದೆ, ಅವರ ಮೇಲೆ ಪೈಶಾಚಿಕ ಕೃತ್ಯಗಳಾಗ್ತಾ ಇದೆ, ರೇಪ್ಗಳಾಗ್ತಾ ಇದೆ, ಮರ್ಡರ್ಗಳು ಆಗ್ತಾ ಇದೆ. ಇಲ್ಲಿರುವಂತ ಪೊಲೀಸ್ ಆಡಳಿತ ಏನ ಮಾಡ್ತಾ ಇದೆ,
ಜಿಲ್ಲಾ ಆಡಳಿತಗಳು ಏನ್ ಮಾಡ್ತಾ ಇದೆ, ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರ ಒಂದು ಏನೋ ಎಂಪಿ ಏನೋ ಕಾನ್ಸ್ಟಿಟ್ಯೂಯೆನ್ಸಿ ಇರುವಂತದ್ದು, ಒಂದು ಏನೋ ಎಸ್ ಟಿ ಮೀಸಲು ಕ್ಷೇತ್ರ ಇರುವಂತದ್ದು. ಅಲ್ಲಿ ಏನು ಸಿರುವಾರ ಅಂತ ಏನೋ ಹುಡುಗಿದು ಕೊಲೆ ಆಗ್ತದ, ಅಲ್ಲಿ ಬಂದು ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದ. ಮಾನ್ವಿ ವಿಧಾನಸಭಾ ಕ್ಷೇತ್ರ ಎಸ್ ಟಿ ರಿಸರ್ವೇಶನ್ ಇರುವಂತದ್ದು. ಲಿಂಗಸೂಗೂರಿನಲ್ಲಿ ಏನು ಅಮ್ಮಣ್ಣಿದು ಕೊಲೆ ಆಗ್ತದ, ಅಲ್ಲಿರುವಂತದ್ದು ಒಂದು ಎಸ್ ಟಿ ರಿಸರ್ವೇಶನ್, ಏನು ಎಸ್ ಸಿ ರಿಸರ್ವೇಶನ್. ಅದಾದ ನಂತರ ದೇವದುರ್ಗದಲ್ಲಿ ಏನು ಕೊಲೆ ಆಗ್ತದ ಭೂಮಾನಂದು, ಅಲ್ಲಿ ಕೂಡ ಮೀಸಲು ಕ್ಷೇತ್ರ, ಅದು ಕೂಡ ಎಸ್ ಟಿ. ಇಲ್ಲಿ ಹತ್ಯೆ ಆಗಿರುವಂತದ್ದು ಎಲ್ಲವೂ ಕೂಡ ಮೀಸಲು ಕ್ಷೇತ್ರದಿಂದ ಆಗಿದೆ. ಜಿಲ್ಲೆ ಕೂಡ ಮೀಸಲು ಕ್ಷೇತ್ರಕ್ಕೆ ಒಳಗಾಗಿರುವಂತದ್ದು. ದುರಂತ ಅಂದ್ರೆ ಇವತ್ತು ದಲಿತರನ್ನೇ ಕಾಪಾಡಿಕೊಳ್ಳಲಾರದಂತ ಸ್ಥಿತಿ ಒಳಗೆ ಇವತ್ತಿನ ಜನಪ್ರತಿನಿಧಿಗಳು ಇಲ್ಲಿರುವಂತಹ JCB ಅಂತಂದು ನಾವು ಏನು KRS ಪಕ್ಷ ಬಹಳ ನಿರಂತರವಾಗಿ ಏನ್ ಮಾತಾಡ್ತಿದೀವಿ, JDS, ಕಾಂಗ್ರೆಸ್, ಬಿಜೆಪಿ ಇಂಥ ಪಕ್ಷಗಳ ಕೈಗೆ ಆಡಳಿತ ಕೊಟ್ಟಿರುವಂತಹ ಕಾರಣಕ್ಕೋಸ್ಕರ ಇಂಥ ಹತ್ಯೆ ಮತ್ತು ಅಮಾನುಷ ಕೃತ್ಯಗಳನ್ನ ಆಗ್ತಾ ಇರುವಂತದ್ದು. ಇದನ್ನ ಖಂಡಿತ KRS ಪಕ್ಷ ಸಹಿಸಿಕೊಳ್ಳೋದಿಲ್ಲ. ಇವತ್ತು ಈ ಹೋರಾಟದ ಮೂಲಕ KRS ಪಕ್ಷದ ರಾಜ್ಯ ಸಮಿತಿ, KRS ಪಕ್ಷದ SC ST ಘಟಕದ ರಾಜ್ಯ ಸಮಿತಿ ಜೊತೆಗೆ ರಾಯಚೂರು ಜಿಲ್ಲಾ ಸಮಿತಿ, ಏನು ಮಹಿಳಾ ಘಟಕ, ಯುವ ಘಟಕ ಮತ್ತೆ ರೈತ ಘಟಕ ಇವೆಲ್ಲ ಕೂಡ ಸೇರ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು. ಖಂಡಿತ ಇನ್ಮೇಲೆ ಇದ್ಯಾವುದು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಆಗಬಾರ್ದು, ಕರ್ನಾಟಕದಲ್ಲಿರುವ ಆಗಬಾರ್ದು. ಕರ್ನಾಟಕದ ದಲಿತರನ್ನ ಕಾಪಾಡಿಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನ KRS ಪಕ್ಷ ಮಾಡಲಿದೆ ಅನ್ನುವಂತ ಸಂದೇಶವನ್ನ ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತಾ ಇದೀವಿ. ಬೇಗ ಮಾತಾಡಿ. ನಮಸ್ಕಾರ. ಇದು ನಾವು ರಾಜ್ಯ KRS ಪಕ್ಷದ SC ST ಕಾರ್ಯದರ್ಶಿಯಾಗಿ ಹೇಳ್ತಿದ್ದೇವೆ. ಈ ಒಂದು ಕೊಲೆ ದಲಿತ ಹೆಣ್ಣುಮಕ್ಕಳು ಅಂತಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಜಾತಿಯ ಹೆಣ್ಣು ಮಕ್ಕಳಿಗೆ ಈ ತರ ಕೊಲೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಗೃಹ ಇಲಾಖೆಯವರು ಏನು ಮಾಡ್ತಿದ್ದಾರೆ, ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಗೆ ಈ ಶಾಸಕಾಂಗದವರು ಅವರು ನಿಮಗೆ ಕೈ ಜೋಡಿಸಿದಾಗ ನೀವು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀರ. ಸ್ವಾಮಿ, ನೀವು 35 ವರ್ಷ ಕೆಲಸ ಮಾಡ್ತೀರಾ, ಅವರು 5 ವರ್ಷ ಕೆಲಸ ಮಾಡ್ತಾರೆ. ಅದೇ ಕೆಲಸ ನಿಮ್ಮ ಹೆಣ್ಮಕ್ಳಿಗಾದ್ರೆ ನೀವು ಬಿಡ್ತೀರಾ? ಹೋರಾಟಗಾರ ಇರಬೇಕಾಗುತ್ತೆ. ಆದ್ರೆ ನೀವು ಶಾಸಕಾಂಗ ಯಾವನೇ ಗೆಲ್ಲಿ, ಅದು ಯಾವನೇ ಆಗಿರ್ಲಿ, ಅವರನ್ನ ಬದಿಗೊತ್ತಿ ನ್ಯಾಯಯುತವಾಗಿ ನೀವು ಸರ್ಕಾರದ ಕೆಲಸದಲ್ಲಿದ್ದಾಗ ಆಗಿರೋ ಒಂದು ಹೆಣ್ಣುಮಗಳಿಗೆ ಆಗಲಿ, ಯಾವುದೇ ಹೆಣ್ಣುಮಗಳು, ದಲಿತ ಹೆಣ್ಣುಮಗಳು ಅಂತಲ್ಲ, ಈಗ ಅಧಿಕಾರದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರಾದ್ರೂ ರೇಪ್ ಮಾಡಿದ್ರೆ ಸಂಘಟನೆಯವರೇ ಬರ್ಬೇಕಲ್ವಾ? ನೀವ್ ಯಾಕೆ ಈ ಶಾಸಕರು ರಾಜಕಾರಣಿಗಳಿಗೆ ನೀವ್ ಯಾಕೆ ಅಲ್ಲಿ ಬಕೆಟ್ ಹಿಡಿಯೋ ಕೆಲಸ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಓದಿಸಿ ನಿಮಗೆ ಸರ್ಕಾರದ ಹುದ್ದೆ ಕೊಟ್ಟಿದ್ದಾರೆ ಅಂದ್ರೆ ಅದು ನಿಮಗೆ ಗೌರವಾನ್ವಿತವಾಗಿ ಬಂದಂತ ಹುದ್ದೆ. ಆ ಹುದ್ದೆಗೆ ನೀವು ತಿದ್ದಿದ್ದಂದ್ರೆ ನಿಮಗೇನಾದ್ರೂ ರಾಜಕಾರಣಿಗಳು ಒತ್ತಡ ಆಗ್ತಿದ್ದಾರೆ ಅಂದ್ರೆ ನೀವು ಅದ್ರ ಬಿಟ್ಟರೆ ಬೇರೆ ಕೆಲಸ ಮಾಡ್ಬೋದ್ರಿ. ನಿನ್ನ ಮನೆಗೆ ನಿನ್ನ ಹೆಂಡತಿ ಮಕ್ಕಳಿಗೆ ನಿಮಗೆ ಅನ್ಯಾಯ ಆಗ್ತದೆ ಅಂದಾಗ ಅಧಿಕಾರ ಯಾಕಬೇಕು ನಮಗೆ? ನೀವು ದಮನ ಮಾಡಬೇಕಾಗಿರೋದು ಇಲ್ಲಿ ಶಾಸಕಾಂಗದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರನ್ನ. ಈಗ ಹುಡುಗಿನ ಕೊಲೆ ಮಾಡಿದ್ರು ಹೋದ್ರು, ಆದ್ರೆ ನಾಳೆ ಇನ್ನೊಬ್ರು ಆಗ್ತಾರೆ. ಇದಕ್ಕೆಲ್ಲ ಖಂಡನೀಯ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಇಲಾಖೆ, ಮಾನ್ಯ ಗೃಹ ಸಚಿವರೇ, ನೀವು ಒಂದು ಮಾತು ಹೇಳಿದ್ರಿ ನನಗೆ ಒಂದು ಯಾವುದೋ ಒಂದು ಲೈವಲ್ಲಿ, ಪ್ರಿಯಾಂಕಾ ಖರ್ಗೆ ಅವರೇ, ಇದು ನಿಮಗೆ ಹೇಳ್ತಾ ಇದ್ದೀನಿ, ಬ್ರಿಟಿಷರ ಆಳ್ವಿಕೆಯಲ್ಲಿ ಇಟ್ಟಂತ ಪೊಲೀಸ್ ಇಲಾಖೆಯಲ್ಲಿ ಇಟ್ಟಿದ್ದೀರಾ. ಇಲ್ಲಿ ಇರ್ಬೇಕಾಗಿರೋದಂತ ಒಂದು 10 ಜನಕ್ಕೆ ಒಬ್ಬ ಪೊಲೀಸರು ಕೊಡಬೇಕು. ನಿಮ್ಮ 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 ಹುಟ್ಟೂರಾದಂಥದ್ದೆಲ್ಲ ಒಂದು ಕೊಲೆ ಆಗಿದೆ, ಅದ್ರ ಬಗ್ಗೆ ಏನು ಮಾಡ್ತಿದ್ದೀರಾ? ನಿಮ್ಮ ಇಲ್ಲಿ ರಾಜ್ಯ ಪೊಲೀಸ್ ವ್ಯವಸ್ಥೆಗೆ ನಿಮ್ಗೆ ಏನು ಬೇಕೋ, ನಿಮಗೆ ಯಾವ ಪಕ್ಷದವ್ರಿಗೆ ಬೇಕೋ ಅವ್ರಿಗೆ ಒಂದು ಮಾಹಿತಿ ಕೊಟ್ಟುಬಿಟ್ಟು ನೀವು ಗೃಹ ಇಲಾಖೆಯಲ್ಲಿ ನೆಮ್ಮದಿಯಾಗಿ ಕೂತ್ಬಿಟ್ಟಿದ್ದೀರಾ. ಬರ್ರಿ, ನೀವು ಬಿಸಿಲು ನಾಡು ರಾಯಚೂರಿಗೆ ಬರ್ರಿ, ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ರಿ. ಆಗ್ತಕ್ಕಂಥ ಅನ್ಯಾಯ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ನೀವು ಒಂದು ಜಾತಿಯಿಂದ ಗೆದ್ದು ಬಂದವರಲ್ಲ, ರಾಜ್ಯದ ಪ್ರತಿನಿಧಿಗಳಿಂದ ಆಯ್ಕೆಯಾಗಿ ಮಂತ್ರಿ ಆಗಿದ್ದೀರಾ. ನೀವು ಇದನ್ನು ಮನದಲ್ಲಿ ಇಟ್ಕೊಂಡು ನ್ಯಾಯಯುತವಾದ ಒಂದು ಹೋರಾಟಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಅದು ಬಿಟ್ಟು ಪೊಲೀಸರಿಗೆ ಕೈಕಟ್ಟಿ ಹಾಕ್ಬಿಟ್ಟು ನಾನು ಶಾಸಕಾಂಗ ಅಂದ್ರೆ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರೋರು. ಸರ್ಕಾರ ಅಂದ್ರೆ ಕಷ್ಟಪಟ್ಟು ಓದಿ ಅವರು ಅಧಿಕಾರ ತಗೊಂಡಿರ್ತಾರೆ, ಸರ್ಕಾರಿ ಕೆಲಸ. ನೀವು ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರೋರು, ಜನಪ್ರತಿನಿಧಿಗಳಿಗೆ ಆಗ್ತಾ ಅನ್ಯಾಯ ಇಲ್ಲ ಮಾಡ್ತಕ್ಕಂಥ ಪೊಲೀಸರಿಗೆ ಹೇಳ್ಬೇಕು. ಅದು ಬಿಟ್ಟು ನೀವು ನಾನು ಹೇಳಿದ್ದೆ ಹೋರಾಟ ಯಾವುದೋ ಒಂದು ಕೆಂಪು ಬಾವುಟ ಹಿಡ್ಕೊಳ್ಳೋರ ಮೇಲೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀರಾ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಬರನಾಡಲ್ಲಿ, ಗುಲ್ಬರ್ಗದಲ್ಲಿ, ಹುಬ್ಳಿ, ಕರ್ನಾಟಕದಲ್ಲಿ ಏನೆಲ್ಲ ಅತ್ಯಾಚಾರಗಳು ಆಗ್ತಾ ಇದ್ದಾವೆ, ಏನೆಲ್ಲ ಮಾಫಿಯಾ ನಡೀತಾ ಇದ್ದಾವೆ, ಏನೆಲ್ಲ ಡ್ರಗ್ಸ್ ಮಾಫಿಯಾ ನಡೀತದೆ, ಅದ್ರ ಬಗ್ಗೆ ಯಾವತ್ತಾದ್ರೂ ನೀವು ಮಾತಾಡ್ತಾ ಇದ್ದೀರಾ? ಹಿಡಿದು ಒಳಗಾಕ್ರಿ, ಹೊಡೆದು ಒಳಗಾಕ್ರಿ, ಬಡ್ದಾಕ್ರಿ ಅಂತ ಪೊಲೀಸರಿಗೆ. ಈ ಪಕ್ಷದವರು
ನನ್ನ ಸ್ವಲ್ಪ ಇಟ್ಕೊಂಡು ಬಿಟ್ಬಿಡ್ರಿ ಅಂತ DC ಗೆ ಹೇಳ್ತೀರಾ. ಆ DC ಕಮಿಷನರ್ಗೆ ಹೇಳ್ತಾರ, ಅಲ್ಲಿ ಸುಮ್ಮನೆ ಕುತ್ಕೊಳ್ತಾರ. ದಯವಿಟ್ಟು ಸರ್ಕಾರಿ ಅಧಿಕಾರಿ ಪೊಲೀಸ್ ಹೇಳ್ತೀನಿ, ನೀವು ಯಾವುದೇ ರಾಜಕಾರಣಿಗಳಿಗೆ ಹೆದರಬೇಕಾಗಿಲ್ಲ. ಯಾಕಂದ್ರೆ ಅವ್ರು 5 ವರ್ಷ ಮಾತ್ರ ಕೆಲಸ ಮಾಡ್ತಾರೆ. ನೀವು 32 ವರ್ಷ ಇರ್ತೀರಾ ಸರ್. ನಿಮ್ಮ ತಂದೆ ತಾಯಿ ನಿಮಗೆ ಕಷ್ಟಪಟ್ಟು ಈ ಕೆಲಸ ಬಂದೈತೆ. ನಿಮ್ಮ ತಂದೆ ತಾಯಿಗೆ ನೀವು ದುರಸ್ತಿಯಾಗಿ ನಮ್ಮ ದರಿದ್ರ ರಾಜಕಾರಣಿಗಳಿಗೆಲ್ಲ, ಈ JCB ಪಕ್ಷದವ್ರಿಗೆಲ್ಲ ನ್ಯಾಯಿಕವಾದ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿ. ನಾವೇನಾದ್ರೂ ನ್ಯಾಯ ಕೇಳಕ್ ಬಂದ್ವಿ ಅಂದ್ರೆ ಅವ್ರ್ಯಾರೋ ಜೋರ ಮಾತಾಡಿದ್ರೆ ನಾವು ಡೀಟೇಲ್ಸ್ ತಗೊಳ್ರಿ, ಆಗ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತಾರೆ, ಪೊಲೀಸರು ಹುಡುಕ್ತಾರೆ. ಯಾರಪ್ಪ ನಿಮ್ದು ಯಾವುದೇ ಒಂದು ಕೇಸ್ ಐತಿ, ಏನು ಕೊಡ್ತೀರಿ? ಸಂವಿಧಾನನ ತಿಳ್ಕೊಂಡಿದ್ರೆ ನೀವು ಕೇಸ್ ಹಾಕಲ್ಲ. ಏನ್ ಸರ್ ಅವ್ರು ನ್ಯಾಯಯುತವಾಗಿ ಮಾತಾಡಿದ್ರು ಅಂತ ನೀವು ಪೊಲೀಸರ ಕೇಳ್ಬೋದು. ಯಾಕೆ ಕೇಳ್ತೀರಾ? ನೋಡಿ, ಇದು ಅಶ್ವಿನಿ ವಿಚಾರ ಒಂದೇ ಅಲ್ಲ, ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ನಾವು ಹೋರಾಡ್ತಾನೆ ಇರ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಹೋರಾಡ್ತಿರ್ತೀವಿ. ಸರ್ಕಾರದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳು, ನೀವು ನ್ಯಾಯವಾಗಿದ್ರೆ ನಿಮ್ಮ ಯಾವ ಶಾಸಕಾಂಗ ಏನು ಮಾಡಲ್ಲ, ಅದರಿಂದ ನಾವು ಇರ್ತೀವಿ ಅಂತ ಹೇಳ್ತಾರೆ. ನನ್ನ 2 ಮಾತು KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, CM ದೀಪಕ್ ಸಾಹೇಬ್ ಅವರಿಗೆ, ರಾಯಚೂರು ಜಿಲ್ಲಾ ಸಮಿತಿಗೆ, SC ಬಡವಕ್ಕೆ. ಇವತ್ತು ಅಶ್ವಿನಿಗೆ ಏನು ಅನ್ಯಾಯ ಆಗಿದೆ ಅಂದ್ರೆ, ಇಲ್ಲಿ ಆಡಳಿತ ಆಡುವಂತ ವ್ಯವಸ್ಥೆ ಸರಿ ಇದೆಯಾ ಇಲ್ವಾ? ಇದು ಈ ಆಡಳಿತ ಕರೆಕ್ಟ್ ಆಗಿದ್ದಿದ್ರೆ ಇಷ್ಟು ಅನ್ಯಾಯ ಆಗ್ತಾ ಇರಲಿಲ್ಲ. ಇಲ್ಲಿರುವಂಥ ರಾಜಕಾರಣಿ ಆಗಿರ್ಬೋದು, ಇಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಆಗ್ತಾರಂಥ ಅನ್ಯಾಯ ಏನಾಗ್ತಾ ಇದೆ, ನನಗೆ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನ ತಡೆಗಟ್ಟಿ ಅದನ್ನು ಮುಂಚಿತವಾಗಿ ಮಾಡಿದ್ರೆ, ಇವಾಗ ಗಲ್ಲಿಯಲ್ಲೂ ಕೂಡ ಡ್ರಗ್ಸು ಎಲ್ಲ ಕಡೆನೂ ಸಿಗ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ? ನಾನು ಇದನ್ನ ಮಾಡ್ತಾ ಇರೋವಂಥದ್ದು ನನ್ನ ಕರ್ತವ್ಯನ ಕರೆಕ್ಟಾಗಿ ಮಾಡ್ತಾ ಇದ್ದೀನಾ ಅನ್ನೋದನ್ನ ಅಧಿಕಾರಿಗಳು ಕರೆಕ್ಟಾಗಿ ವ್ಯವಸ್ಥೆನ ಕರೆಕ್ಟಾಗಿ ಮಾಡಿದ್ರೆ ಇಂಥ ವ್ಯವಸ್ಥೆ ಆಗೋದಿಲ್ಲ. ಇಲ್ಲಿ ಅಶ್ವಿನಿ ಅಂತ ಅಲ್ಲ, ಇಲ್ಲಿ ಪೊಲೀಸರಿಂದನೂ ಕೂಡ ಒಂದು ಹಿಂದೆ ಸೌಜನ್ಯಕ್ಕೆ ಇನ್ನೂ 12 ವರ್ಷ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ಆಗಿರೋಂಥ ಹೆಣ್ಣು ಮಗಳಿಗೆ 4 ಜನನ ಬಂಧಿಸಿದ್ದೀರಾ ಅಂತೀರಾ, ಅವರು ಅಪರಾಧಿನ ನಿರಪರಾಧಿನ ಒಂದೂ ಗೊತ್ತಿಲ್ಲ. ಇಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಗೊತ್ತಿಲ್ಲ. ಯಾರ ಒತ್ತಡಕ್ಕೋಸ್ಕರ ಅವ್ರನ್ನ ತಗೊಂಡೋಗಿ ಹಾಕಿದ್ದೀರೋ, ಇದು ಕರೆಕ್ಟವಾದಂಥ ತನಿಖೆ ನೀವು ಮಾಡ್ತಾ ಇದ್ದೀರೋ ಇಲ್ವೋ, ಅದನ್ನು ಸರಿಯಾದ ರೀತಿಯಲ್ಲಿ ಅಶ್ವಿನಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಒಂದು ಯಾಕೆ ದಲಿತ ಹೆಣ್ಮಕ್ಳನ್ನೇ ಈ ಥರ ಆಯ್ಕೆ ಮಾಡ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ಸಿಗುವಂಥ ಅನುದಾನಗಳು ಯಾವ ರೀತಿ ಕೇಳ್ಬಿಡ್ತಾರೇನೋ, ಇಲ್ಲಿ ಏನಾದರೂ ನಾನು ಸಿಗುವಂಥ ಕೊಳ್ಳೆ ಹೊಡೆಯುವಂಥ ಅನುದಾನ ನನಗೆ ಕಮ್ಮಿ ಆಗುತ್ತೇನೋ, ಇವ್ರನ್ನ ನಾವು ಕೊಳ್ಳೆ ಹೊಡೆದು ಇವ್ರನ್ನ ಕೊಲೆ ಮಾಡಿ ರೇಫರ್ ಮಾಡಿ ಸಾಯಿಸಿದ್ರು ಕೂಡ ನಾವು ಕೇಳಬಾರ್ದು, ನಾವು ಮುಂದೆ ಬರಬಾರ್ದು, ಉಳ್ಕೊಳ್ಳೋ ಅನುದಾನ ಉಳ್ಕೊಳ್ಳಿ ಅಂತ ಏನಾದರೂ ಆ ರೀತಿ ಮಾಡ್ತಾ ಇದ್ರೆ ದಯವಿಟ್ಟು KRS ಪಕ್ಷ ಉಗ್ರ ಹೋರಾಟಕ್ಕೆ ನಿಂತ್ಕೊಳ್ಳುತ್ತೆ. ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಇನ್ನು ಮುಂದೆ ಕೂಡ ಸರಿಯಾದಂಥ ನ್ಯಾಯಬದ್ಧವಾಗಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನೂ ಹೆಚ್ಚೆಚ್ಚು ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ ಅಂತ ನನಗೆ ಇಷ್ಟನ್ನ ಹೇಳಿ ರಾಜ್ಯದ ಜನತೆಗೆ ಇಷ್ಟೇ. ನಾವು ಈಗಾಗಲೇ ಹೇಳ್ತಾ ಇದ್ವಿ, ಯಾವ ಕಾರಣ ರಾಜ್ಯದಲ್ಲಿ ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆಯೋ ಎಲ್ಲ ವ್ಯವಸ್ಥೆ ಸುವ್ಯವಸ್ಥೆ ಇದ್ದಿದ್ರೆ ಇದಾಗ್ತಾ ಇರಲಿಲ್ಲ. ಒಂದು ಹೆಣ್ಮಗಳು ಬಹಿರ್ದೆಸೆಗೆ 78 ವರ್ಷ 80 ವರ್ಷ ನಾವು ಸ್ವತಂತ್ರ ಬಂತು, ಆದರೆ ಬಹಿರ್ದೆಸೆಗೆ ಬೀದಿಗೆ ಹೋಗಬೇಕು, ಅವ್ರಿಗೆ ಶೌಚಾಲಯ ಕೊಡ್ತಾ ಇಲ್ಲ. ಇಲ್ಲಿ ದುರ್ಬಳಕೆ ಆಗ್ತಾ ಇದೆ. ಹಣ ಸಾಕಾದಷ್ಟು ಬೇಕಾದಷ್ಟು ಹಣ ರಾಜ್ಯದಲ್ಲಿದೆ, ಆದರೂ ಕೂಡ ನಾವು ಒಂದು ಟಾಯ್ಲೆಟ್ ಕಟ್ಟಿ ಕೊಡ್ತಾ ಇಲ್ಲ. ಏನು ನಾವು ಬಹಿರ್ದೆಸೆಗೆ ಇನ್ನೂ ಬೀದಿನಲ್ಲಿ ಹೋಗಬೇಕು, ಹಿಂದೆ ಹಿಂದಕ್ಕೆ ಹೋಗಬೇಕು, ಹೊಲಕ್ಕೆ ಹೋಗಬೇಕು, ಇದೆಲ್ಲ ನಾವು ಒಂದು ಕಡೆ ಪೊಲೀಸ್ ಇಲಾಖೆ ದೂರು ಕೊಟ್ಟರು ತಗೊಳ್ತಾ ಇಲ್ಲ, ದೂರು ಬಂದ್ರೂ ಅವರು ಎಚ್ಚೆತ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಜನಗಳನ್ನ ಹಿಡಿದು ಶೋಷಣೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಇದು ರಾಜ್ಯದಲ್ಲಿ ನಾವು ಜನಗಳು ಕೇಳಬೇಕಾಗಿದೆ. ಪ್ರಾಮಾಣಿಕವಾದಂಥ ವ್ಯವಸ್ಥೆ ಕಟ್ಟೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಹೋರಾಡ್ತಾ ಇದೆ? ಯಾರಿಗೋಸ್ಕರ? ನನಗ ಇವ್ರಿಗ ಇಡೀ ನಾಡಿನ ಜನತೆಗೋಸ್ಕರ. ಇವತ್ತು ಯಾರ ಮಕ್ಕಳಿಗೆ ನಂಬಿಕೆನೇ ಇಲ್ಲ ರೀ, ಹೊರಗಡೆ ಹೋದಂಥ ಮಕ್ಕಳು ಮನೆಗೆ ಬರ್ತಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು? ನಂಬಿಕೆ ಯಾವ ರೀತಿ ನಂಬಿಕೆ? ಯಾರನ್ನ ನಂಬೋದು? ಅಣ್ಣ ನಂಬಲ, ತಮ್ಮ ನಂಬಲ, ಮನೆಯಲ್ಲಿ ಅಪ್ಪ ನಂಬಲ ಅನ್ನೋ ಥರ ಪರಿಸ್ಥಿತಿಯನ್ನು ರಾಜಕಾರಣಿಗಳು ತಂದಿದ್ದಾರೆ. ಕಾರಣ ಇಷ್ಟೇ, ಎಲ್ಲ ಕಡೆ ಭ್ರಷ್ಟಾಚಾರ. ಭ್ರಷ್ಟಾಚಾರ ಅಂದರೆ ಬರೀ ಹಣದ ಭ್ರಷ್ಟಾಚಾರ ಅಲ್ಲ, ಮಾನಸಿಕ ಭ್ರಷ್ಟಾಚಾರ. ಈ ಮಾನಸಿಕ ಭ್ರಷ್ಟಾಚಾರವನ್ನು ತೋರಿಸೋವರೆಗೆ ಕರ್ನಾಟಕ ರಾಷ್ಟ್ರ ಪಕ್ಷ ನಿಲ್ಲೋದಿಲ್ಲ. ನಮ್ಮ ಹೋರಾಟವನ್ನು ತಗೊಂಡು ಹೋಗುತ್ತೆ. ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳು ತಾವು ಮಾಡಬೇಕಾಗಿರುವಂಥ ಕೆಲಸ
ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣವೇ ಇವತ್ತಿನ ಅತ್ಯಾಚಾರ ಆಗ್ತಾ ಇರುವಂಥದ್ದು. ಹೆಣ್ಮಕ್ಳ ಅತ್ಯಾಚಾರ. ಅವತ್ತು ಟಾಯ್ಲೆಟ್ ಆ ಊರಲ್ಲಿ ಆ ಮನೆಗೆ ಕೊಟ್ಟಿದ್ದಿದ್ರೆ ಈ ಅತ್ಯಾಚಾರ ನಡೀತಿರಲಿಲ್ಲ. ಆ ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕಾಗಿರಲಿಲ್ಲ. ಈ ಟಾಯ್ಲೆಟ್ಗಳ ಗುಣಮಟ್ಟ, ಈ ವ್ಯವಸ್ಥೆ ಎಲ್ಲವೂ ಕೂಡ ಇಲ್ಲಿ ಫೇಲ್ ಆಗಿರುವಂಥದ್ದು ಸರ್ಕಾರವೇ ವಿನಃ ಜನ ಅಲ್ಲ. ದಯವಿಟ್ಟು ಆಡಳಿತವನ್ನ ನಡೆಸುವಂಥವರು ಈ ವ್ಯವಸ್ಥೆಯನ್ನು ಹಾಳುಗೆಡವಿದ್ದಾರೆ ವಿನಃ ಜನ ಹಾಳು ಆಗಿರೋದಲ್ಲ. ಇಲ್ಲಿ ನಾವು ಯಾರನ್ನೋ ದೂಷಿಸ್ತಾ ಇದ್ದೀವಿ. ಆ ಅತ್ಯಾಚಾರ ಮಾಡಿದವನ್ನ ಅತ್ಯಾಚಾರ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇರೋದೇ ಸರ್ಕಾರ. ಯಾಕೆ ಅಂದರೆ ತನ್ನ ಆಡಳಿತ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಳ್ತಾನೆ. ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ತನ್ನ ಸಿಬ್ಬಂದಿಗಳು ಏನು ನೌಕರ ಸಿಬ್ಬಂದಿಗಳಿದ್ದಾರೆ, ಅವ್ರು ತಾನು ಮಾಡಬೇಕಾಗಿರುವಂಥ ಕೆಲಸವನ್ನು ಸರಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೇ ಇರುವಂಥದ್ದು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ಇಡೀ ಜಿಲ್ಲೆಯ ಆಡಳಿತ ಇರ್ಬೋದು, ಎಲ್ಲೂ ಒಂದಾದ್ರೂ ಕಡೆ ಸರಿ ಇದೆ ಅಂದರೆ ಯೋಚನೆ ಮಾಡಿ. ಯಾವ ವ್ಯವಸ್ಥೆನಲ್ಲೂ ಸರಿ ಇಲ್ಲ. ಒಂದು ಕಡೆ ದೂರು ತಗೊಳ್ಳೋದಕ್ಕೆ ಸತಾಯಿಸ್ತಾರೆ, ಇನ್ನೊಂದು ಕಡೆ ದೂರು ಕೊಡದೇನೆ ಜನಗಳನ್ನು ನೋಯಿಸ್ತಾ ಇದ್ದಾರೆ. ಅಂದರೆ ಇವರು ಇಲ್ಲಿ ನಿನ್ನೆ ಮೊನ್ನೆ ಮೈಸೂರಿನಲ್ಲಿ ಸಣ್ಣ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಅಲ್ಲಿ ಏನಂದರೆ ಯಾವುದೋ ವ್ಯಕ್ತಿನ ಬಡ್ಡಿ ಕೊಡು ಅಂತ ಕೇಳುವಂಥ ಪೊಲೀಸರು. ಅಂದರೆ ಯೋಚನೆ ಮಾಡಿ, ಜನಗಳನ್ನು ಇವರು ಹಣದ ವ್ಯವಹಾರವನ್ನು ಪೊಲೀಸ್ ಠಾಣೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ಅಲ್ಲ ನಿಮಗೆ ಕೊಟ್ಟಿರುವಂಥದ್ದು. ನೀವು ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಪೊಲೀಸರು ರಕ್ಷಣೆ ಹೇಗೆ ಕೊಡುವುದು ಅನ್ನೋದನ್ನು ನೀವು ಕಾನೂನು ಪಾಠದಲ್ಲಿ ತಿಳ್ಕೊಂಡು ಈ ಜನಗಳನ್ನು ರಕ್ಷಿಸಿ ನಿಮ್ಮ ವ್ಯವಸ್ಥೆಯನ್ನು ಕಟ್ಕೊಳ್ಳಿ ಅಂತ ನಾವು ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ನಿಂತು ಹೇಳ್ತಾ ಇದ್ವಿ. ಕರ್ನಾಟಕ ರಾಷ್ಟ್ರೀಯ ಪಕ್ಷ ಈ ನಾಡಿನ ಜನತೆಗೆ ಮತ್ತೆ ಕರೆ ಕೊಡ್ತಾ ಇದೆ. ನಾವು ನೀವು ಎಲ್ಲ ಒಗ್ಗಟ್ಟಾಗಿ ಈ ರಾಜ್ಯವನ್ನು ಉಳಿಸ್ತಾ ಇದ್ರೆ ಈ ರಾಜಕಾರಣಿಗಳು ನಿಜವಾಗ್ಲೂ ಉಳಿಸೋದಿಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ. ಅವರು ಆಗಲೇ ತಯಾರಾಗಿದ್ದಾರೆ. ಎಲ್ಲಿ ಅವಕಾಶ ಸಿಗುತ್ತೆ ಆ ದೇಶಕ್ಕೆ ಹಾರೋದಕ್ಕೆ ಫ್ಲೈಟ್ ರೆಡಿ ಮಾಡ್ಕೊಂಡಿದ್ದಾರೆ, ಟಿಕೆಟ್ ರೆಡಿ ಮಾಡ್ಕೊಂಡಿದ್ದಾರೆ. ಇವರು ಮುಂದಿನ ದಿನ ನಮ್ಮ ದೇಶದಲ್ಲಿ ಇರೋದಿಲ್ಲ. ನಾವು ಮಾತ್ರ ನರಳ್ತಾ ಇರ್ತೀವಿ. ಅವರು ಆನಂದವಾಗಿ ಕೋಟಿಗಟ್ಟಲೆ ಹಣ ಮಾಡ್ಕೊಂಡಿದ್ದಾರೆ. ಯಾರ ಖಾತೆಯಲ್ಲಿ ನೋಡಿ ಕೋಟಿ ಕೋಟಿ ಹಣ ಇದೆ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ರಾಜಕಾರಣಿ ಇರ್ಬೋದು, JCB ಪಕ್ಷಗಳಲ್ಲಿ, JDS, ಕಾಂಗ್ರೆಸ್, BJP ಅನ್ನುವಂಥ ಪಕ್ಷಗಳಲ್ಲಿ ಅವರ ಖಾತೆಗಳನ್ನು ತೆಗೆದು ನೋಡಿದ್ರೆ ಅವರ ಹಣ ಎಲ್ಲಿಂದ ಬಂತು? ಜನಗಳನ್ನು ಲೂಟಿ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕಾಗಿ ಅವರ ಅಪ್ಪನ ಹಣೆ ನಾನು ಹೇಳ್ತೀನಿ, ಯಾರು ಕೂಡ ಪ್ರಾಮಾಣಿಕವಾಗಿ ಬೆವರು ಹರಿಸಿ ದುಡಿದಿರುವಂಥ ಹಣ ಇಲ್ಲ. ಯಾರೇ ಬೆವರು ಹರಿಸಿ ದುಡಿತಾ ಇದ್ದಾನೋ ಅವನು ಆ ಮಟ್ಟದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಹಿರಿಯರು ಇದ್ರು. ಬಹಳಷ್ಟು ಜನ ನಮ್ಮಲ್ಲಿ ರಾಜಕಾರಣಿಗಳು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹೋಗಿದ್ದಾರೆ, ರಾಜ್ಯವನ್ನ ಆಳಿ ಹೋಗಿದ್ದಾರೆ. ಅವರು ಕೊಟ್ಟಂತಹ ಕಾರಣನೇ ಇವತ್ತೆಲ್ಲ ನಾವೊಂದಿಷ್ಟು ಜನ ಪ್ರಾಮಾಣಿಕವಾಗಿ ನಡ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ನಿಂತಿರುವಂಥದ್ದು. ಆದರೆ ಇವತ್ತು ರಾಜ್ಯವನ್ನು ಆಳ್ತಾ ಇರೋರು ನಿಜವಾದ ಪ್ರಾಮಾಣಿಕರಲ್ಲ, ಅವರು ಅಪ್ರಾಮಾಣಿಕರು ಅಂತ ಖಡಾಖಂಡಿತವಾಗಲೇ ಹೇಳ್ತೀನಿ. ಯಾಕೆ ಅಂದರೆ ನಮಗೆ ಗೊತ್ತಿದೆ, ಎಲ್ಲ ರಾಜ್ಯದ ಜನಗಳು ಪತ್ರಿಕೆಗಳಲ್ಲಿ ಎಲ್ಲ ಕಡೆ ಬಂದಿರುವಂಥದ್ದು ದಾಖಲಾಗಿದೆ. ಸತ್ಯವನ್ನೇ ಹೇಳ್ತಾ ಇರುವಂಥದ್ದು. ಇವತ್ತಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ನೆನ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳಬೇಕೇ ಆಗಿಲ್ಲ. ಎಲ್ಲರೂ ಗೊತ್ತಾಗಿದೆ. ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋರ ಹೆಸರು ತಗೊಂಡ್ರೆ ಸಾಕು. DK ಶಿವಕುಮಾರ್ ಅಂದರೆ ಅದರ DK ಅನ್ನೋದನ್ನ ಹಿಂದೆ ಮುಂದೆ ಮಾಡಿದ್ರೆ KD ಅಂತ ಆಗ್ಬೋದು. ಇದು ಎಲ್ಲ ಇದೆ ಅವಕಾಶ. DKನ KD ಶಿವಕುಮಾರ ಅನ್ನುವಂಥ ಪದ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಹೇಳುವಂಥದ್ದು. ಯಾವ ರೀತಿ ಬೇಕಾದರೂ ಆಗುತ್ತೆ. ಇಂಥ ವ್ಯವಸ್ಥೆ ನಮ್ಮಲ್ಲಿ ಇದ್ದರೆ ನಿಜವಾಗ್ಲೂ ಬದುಕೋದಕ್ಕೆ ಮಕ್ಕಳಿಗೆ ನೆಮ್ಮದಿ ಇದೆಯಾ, ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತರ ಅನ್ನೋದನ್ನ ನಾವು ತಿಳ್ಕೋಬೇಕು. ರಾಜ್ಯದ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಬದಲಾಗಿಸುವಂಥ ಅವಕಾಶ ನಿಮ್ಮ ಕೈನಲ್ಲಿರುತ್ತೆ. ಈ ಎಲ್ಲ ಅವಕಾಶಗಳನ್ನು ನೀವು ಪಡ್ಕೊಂಡಿದ್ದೀರಾ. ನಿಮ್ಮ ಹಕ್ಕು, ಮತದ ಹಕ್ಕಿದೆ. ಮತದಲ್ಲಿ ಚುನಾವಣೆಗೆ ಗ್ರಾಮ ಪಂಚಾಯಿತಿ ಒಂದು ವಾರ್ಡ್ ಚುನಾವಣೆಗೆ 10 ಜನ ಒಂದು ವಾರ್ಡ್ಗೆ ಒಂದು ಪೋಸ್ಟ್ಗೆ ನಿಂತ್ಕೊಳ್ತಾರೆ. ಆದರೆ MLAಗೆ ಇಬ್ಬರು 3 ಜನ ನಿಂತ್ಕೊಳ್ತಾರೆ. ಅಂದರೆ ಇಲ್ಲಿ ಯಾವ ರೀತಿಯ ರಾಜಕಾರಣ, ಪ್ರಜಾಪ್ರಭುತ್ವ ನಡೀತಾ ಇದೆ ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಹೊಂದಾಣಿಕೆ ರಾಜಕಾರಣ. ನೀನಿರೋ, ಇಲ್ಲ ನಾನಿರ್ತೀನಿ ನೀನಿರೋ, ನಾನು ಕದ್ರೆ ನಿನಗೆ ಕೊಡ್ತೀನಿ, ನೀನು ಕದ್ರೆ ನನಗೆ ಕೊಡು ಅನ್ನುವಂಥ ವ್ಯವಸ್ಥೆಯ ವಿಧ ಇಲ್ಲಿ ಉತ್ತಮವಾದಂಥ ರಾಜಕೀಯ ವ್ಯವಸ್ಥೆ ಪ್ರಜಾತಂತ್ರದಲ್ಲಿ ನಡೀತಾ ಇಲ್ಲ. ಅದನ್ನು ಸರಿದೂಗಿಸೋದಕ್ಕೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಾಮಾಣಿಕ ಸೈನಿಕರು ಇವತ್ತು ಮತ್ತು ಹೃದಯ ಭಾಗದಲ್ಲಿ ನಿಂತ್ಕೊಂಡು ಘೋಷಣೆಯನ್ನು ಕೂಗ್ತಾ ಇದ್ದೀವಿ. ನಾವು ಇವಾಗ ಅಶ್ವಿನಿಯ ವಿಚಾರವಾಗಿ ಬಂದಿರುವಂಥದ್ದು. ಅಶ್ವಿನಿಗೆ ನ್ಯಾಯ ದೊರಕಿಸಬೇಕು. ಆಕೆಯ ಸಾವಿಗೆ ಕಾರಣರಾದಂಥವ್ರ ಸಾವಲ್ಲ, ಅದು
ಹತ್ಯೆಗೆ ಕಾರಣರಾದಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ತಕ್ಷಣವೇ ಆಡಳಿತ ವ್ಯವಸ್ಥೆ ಅದ್ರ ಕಡೆಗೆ ಗಮನ ಕೊಡಬೇಕು. ಪೊಲೀಸ್ ವ್ಯವಸ್ಥೆ ಯಾರನ್ನ ನೀವು ಇಟ್ಕೊಂಡಿದ್ದೀರೋ ಅವರು ನಿರಪರಾಧಿಗಳು ಇರ್ಬೋದು, ಅಪರಾಧಿಗಳು ಇರ್ಬೋದು, ನಾವು ಯಾವುದು ನಮಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲವೂ ಸಾಕ್ಷಿ ನಿಮಗೆ ಗೊತ್ತಾಗುತ್ತೆ. ದುಷ್ಟರಿದ್ರೆ ಖಂಡಿತವಾಗ್ಲೂ ಅವರನ್ನ ಗಲ್ಲಿಗೇರಿಸುವಂತಹ ಕೆಲಸವನ್ನ ನಮ್ಮ ಮುಂದೆ ಮಾಡಬೇಕು ಅಂತ ಕೇಳ್ಕೊಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಅಶ್ವಿನಿಗೆ ಕಡೆಕಲ್ಲು ಇಲ್ಲಿಗೆ ಹೋಗ್ಯಾರ ಮಿನಿಸ್ಟರ್ ಅಲ್ಲ, ನಮ್ಮ ಚಲುವ ನಾರಾಯಣ ಬಿಡುಗಡೆ ಪ್ರಾಮಾಣಿಕ ರಾಜಕಾರಣಕ್ಕೆ ಕರ್ನಾಟಕ ನಮಸ್ಕಾರ ಸರ್. ಮಹಿಳಾ ದೌರ್ಜನ್ಯಕ್ಕೆ ಹೇಳಿ ಧಿಕ್ಕಾರ. ಹೇಳಬೇಕು, ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಬೇಕು, ಅವರಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಆ ಸಮಯದಲ್ಲಿ ಪೊಲೀಸರು ದೂರು ತಗೊಳ್ಳದೆ ಇದ್ದ ಕಾರಣಕ್ಕಾಗಿ ಆ ದೂರು ತೆಗೆದುಕೊಳ್ಳದ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಏನು ಗ್ರಾಮದಲ್ಲಿ ಶೌಚಾಲಯಗಳನ್ನ ನಿರ್ಮಿಸಬೇಕಾಗಿತ್ತು, ಆ ಶೌಚಾಲಯಗಳನ್ನ ನಿರ್ಮಿಸದೆ ಅವತ್ತು ವ್ಯವಸ್ಥೆಯನ್ನ ಕುಲಗೆಡಿಸಿದಂತಹ PDO ಯಾರು ಆ ಸಿಬ್ಬಂದಿ ವರ್ಗ ಇದೆ ಅವರಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಈ ಆಡಳಿತ ವ್ಯವಸ್ಥೆಯನ್ನ ನೋಡಿಕೊಂಡು ರಾಜ್ಯ ಮಟ್ಟದಲ್ಲಿ ಇರುವಂತಹ ಏನ್ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ತಮ್ಮದೇ ಹಿಡಿತ ಅನ್ನುವಂತಹ ಏನ್ ಖರ್ಗೆ ಅವರಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು, ನಾವು ನನ್ನ ಕೆಳಗಡೆ ಈ ವ್ಯವಸ್ಥೆ ಇದೆ ಅನ್ನುವಂತ ಕಾರಣಕ್ಕಾಗಿ ಅವರು ಅಧಿಕಾರದಲ್ಲಿ ಕೂತಿದ್ದಾರೋ ಅವರಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಈ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವನ್ನ ನಾನೇ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಹಿಡಿತದಲ್ಲೇ ರಾಜ್ಯ ಇರಬೇಕು, ನಾನೇ ಇಟ್ಕೊಳ್ತೀನಿ ಅಂತ ಹೇಳುವಂತಹ DK ಶಿವಕುಮಾರ್ಗೆ ಹೇಳಿ ಧಿಕ್ಕಾರ. ಯಾವ ವ್ಯವಸ್ಥೆಯನ್ನ ನಾನು ದೆಹಲಿ ಮಟ್ಟದಲ್ಲಿ ವಿಶ್ವಗುರು ಮಾಡ್ತೀನಿ ಅಂತ ಹೇಳ್ತಾ ಇರುವಂತಹ ಮೋದಿ ಅವರಿಗೆ ಹೇಳಿ ಧಿಕ್ಕಾರ. JCB ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ. JCB ಪಕ್ಷಗಳಿಗೆ ಧಿಕ್ಕಾರ. JCB ಪಕ್ಷದ ನಾಯಕರುಗಳಿಗೆ ಧಿಕ್ಕಾರ ಧಿಕ್ಕಾರ. ಅಶ್ವಿನಿ ಹತ್ಯೆಗೆ ಕಾರಣರಾದವರಿಗೆ, ಆಡಳಿತ ವ್ಯವಸ್ಥೆಯಲ್ಲಿ ಸಮಯಕ್ಕೆ ಸರಿಯಾಗಿ ಇಲ್ಲದ ಪೊಲೀಸರಿಗೆ, ಧಿಕ್ಕಾರ ಧಿಕ್ಕಾರ. ಸರಿಯಾದ ಸಮಯಕ್ಕೆ ಅವರು ಕಾರಣಕರ್ತರಾದಂತಹ ಪೊಲೀಸರು ನಮ್ಮ ಕೆಲಸವನ್ನ ಮಾಡದೇ ಇದ್ದ ಕಾರಣಕ್ಕಾಗಿ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ.